ಹಾಯ್ ಫ್ರೆಂಡ್ಸ್, ಎಸ್ಕೆ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರುವ ರೆಸಿಪಿ ಪೀನಟ್ಸ್ ಬಟರ್ ಬಿಸ್ಕೆಟ್. ಎಷ್ಟು ರುಚಿಯಾಗಿರುವಂಥ ಈ ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 200 ಗ್ರಾಮ್ ಅಷ್ಟು ಪೀನಟ್ಸ್ ಬಟರ್, ಸ್ವಲ್ಪ ಮೈದಾ ಹಸಿಟ್ಟು, 1-2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪೌಡರು, ಸ್ವಲ್ಪ ವೆನಿಲಾ ಎಸೆನ್ಸು. ಒಂದು ಬೌಲ್ ತೊಗೊಂಡು ಅದಕ್ಕೆ ಪೀನಟ್ಸ್ ಬಟರನ್ನು ಅದಕ್ಕೆ ಸೇರಿಸೋಣ. ಅದಕ್ಕೆ ಮೈದಾ ಹಸಿಟ್ಟು, 2 ಟೇಬಲ್ ಸ್ಪೂನ್ ಸಕ್ಕರೆ ಪೌಡರು, ಸ್ವಲ್ಪ 1 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸು. ಆಪ್ಷನಲ್, ಬೇಕಂದರೆ ವೆನಿಲಾ ಎಸೆನ್ಸ್ ಹಾಕ್ಕೋಬೋದು, ಇಲ್ಲ ಅಂದ್ರೂ ಏನೂ ಇಲ್ಲ, ಹಂಗೆ ಮಾಡ್ಬೋದು. ನಿಮ್ಮಲ್ಲಿ ಇದು ಪೀನಟ್ಸ್ ಬಟರ್ ಇಲ್ಲ ಅಂದರೆ ಕಡಲೆ ಬೀಜನ ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಮಾಡ್ಬೋದು, ಅದು ರುಚಿಯಾಗಿರುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಇದು ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆ ಬಿಸಿಗೆ ಇಕ್ಕೊಬಿಡೋಣ. ಒಂದು ಲೋ ಫ್ಲೇಮಲ್ಲಿ ಪಾತ್ರೆ ಬಿಸಿ ಮಾಡಿಕೊಂಡು ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಕ್ಕೊಳ್ಳೋಣ. ಅದು ಬಿಸಿ ಆಗೋಷ್ಟರಲ್ಲಿ ಇದು ಒಂದು ಬಿಸ್ಕೆಟ್ ಇಡೋದಕ್ಕೆ ಒಂದು ಪ್ಲೇಟ್ ತೊಗೊಂಡ್ರೂ ಆಗುತ್ತೆ, ಇಲ್ಲಾಂದರೆ ನಾನು ಕೇಕ್ ಟ್ರೇ ಇದೆ ಅದನ್ನೇ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಅದಕ್ಕೆಲ್ಲ ಸ್ಪ್ರೆಡ್ ಮಾಡೋಣ. ತುಪ್ಪ ಎಲ್ಲ ಅದಕ್ಕೆ ಸ್ಪ್ರೆಡ್ ಮಾಡಿ, ಬಟರ್ ಪೇಪರ್ ಇದ್ದರೆ ಅದನ್ನು ಹಾಕ್ಕೋಬೋದು. ನಾನು ತುಪ್ಪ ಸವರಿ ಅದಕ್ಕೆ ಬಿಸ್ಕೆಟ್ ಇಕ್ಕೊತಾ ಇದ್ದೀನಿ. ಇದು ರೆಡಿ ಇದೆ. ಇವಾಗ ಹಿಟ್ಟು ತೊಗೊಂಡು ಬಿಸ್ಕೆಟು ಯಾವ ಸೇಪ್ ಬೇಕೋ ಆ ಸೇಪ್ಗೆ ಮಾಡ್ಕೊಳ್ಳೋಣ. ನಾನು ರೌಂಡ್ ಸೇಪ್ ಮಾಡ್ತಾಯಿದ್ದೀನಿ. ನೀಟಾಗಿ ಬಿಸ್ಕೆಟ್ ಮಾಡಿ ಟ್ರೇಯಲ್ಲಿ ಇಕ್ಕೊಳ್ಳೋಣ. ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಕ್ಕೊಂಡು ಇದು ಒಂದು ತಟ್ಟೆ ಕ್ಲೋಸ್ ಮಾಡಿ ಒಂದು 30 ಮಿನಿಟ್ಸು ಕುಕ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಬಿಸ್ಕೆಟು. ಒಂದು 30 ಮಿನಿಟ್ಸ್ ಬಿಡೋಣ. ಇವಾಗ ಬಿಸ್ಕೆಟು ರೆಡಿ ಆಗಿರುತ್ತೆ. ತುಂಬ ಸಾಫ್ಟಾಗಿ ಎಷ್ಟು ಟೇಸ್ಟಿಯಾಗಿ ಇರುತ್ತೆ ಬಿಸ್ಕೆಟು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್